ಹೀಗೆ ಸತ್ತನು ಎಂದು ನಾವು ನೋಡುವವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಯಾವ ಹೋತ ಹೋರಿಗಳ ರಕ್ತದಿಂದ ಮನುಷ್ಯನ ಪಾಪಗಳು ತೊಳೆಯುವುದಕ್ಕೆ ಸಾಧ್ಯವಿಲ್ಲ, ಶುದ್ಧೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನೇ ಈ ಲೋಕದ ಜನರಿಗೆ, ಸಕಲ ಕುಲ ಭಾಷೆ ಮಾತಾಡುವಂಥ ಜನರಿಗೆ ತನ್ನ ಸ್ವಂತ ರಕ್ತವನ್ನು ಚೆಲ್ಲಿ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಆತನು ಸತ್ತನು ಎಂದು ನಾವು ನೋಡುವವರಾಗಿದ್ದೇವೆ. ಮತ್ತು ಯಾಕೆ ಆತನು ಸ್ವಂತ ರಕ್ತವನ್ನು ಚೆಲ್ಲಿ ನಮ್ಮ ಪಾಪದ ಪಾಲಿಗೆ ಸತ್ತನು ಅಂತಂದರೆ, ನಮ್ಮನ್ನು ವಿಮೋಚನೆ ಮಾಡಿ ತನ್ನ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳುವುದಕ್ಕೋಸ್ಕರ, ಅಂದರೆ ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ, ಪಾಪದಿಂದ ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಆತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು